ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು. ಚರಿತ್ನ ಫಸ್ಟ್ ಡೇ ಆಫ್ ಸ್ಕೂಲ್ ಹೇಗಿತ್ತು ಅಂತ ನೀವು ನೋಡ್ಬೋದು. ಸೊ ಫಸ್ಟ್ ಡೇ ಆದಮೇಲೆ ಎಲ್ಲ ಗಡಿಬಿಡಿ ನಡೀತಾ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕ್ವಿಕ್ಕಾಗಲಿ ಅಂತ ನಾನು ಪೀಸ್ ಫ್ರೈಡ್ ರೈಸ್, ಬಟಾಣಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅದರ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಚರಿತ್ರೆಗೆ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಅವನ್ನ ಸ್ನ್ಯಾಕ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು. ಮೊದಲಿಗೆ ನಾನು ಅಗಲವಾದ ಪ್ಯಾನ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಬಟರ್ ಮತ್ತು ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಬಟರ್ ಬರ್ನ್ ಆಗಬಾರ್ದು ಅಂತ. ಸಣ್ಣದಾಗಿ ಹೆಚ್ಚಿಟ್ಟುವಂಥ ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿರುವಾಗಲೇ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ಈರುಳ್ಳಿ ಏನು ಬ್ರೌನ್ ಆಗೋದು ಆ ಥರ ಏನಾಗೋದು ಬೇಡ. ಚೆನ್ನಾಗಿ ಹಸಿ ವಾಸನೆ ಹೋಗಿ ಎಲ್ಲನೂ ಎಣ್ಣೆ ಬಿಟ್ಕೊಳ್ಳೋ ಥರ ಆದರೆ ಸಾಕು. ತುಂಬ ಏನು ಕಲರ್ ಚೇಂಜ್ ಆಗೋದು ಬೇಡ. ಪಕ್ಕದಲ್ಲಿ ನಾನು ಇದಕ್ಕೆ ಹಾಕುವಂಥ ಸಾಸ್ನ ರೆಡಿ ಮಾಡ್ಕೊತಿದ್ದೀನಿ. ಕ್ವಿಕ್ಕಾಗಿ ಆಗೋವಂಥದ್ದು ಇದು. ಇದಕ್ಕೆ ನಾನು ಮೊದಲಿಗೆ ಸ್ವಲ್ಪ ಉಪ್ಪನ್ನ ಹಾಕ್ತಿದ್ದೀನಿ, ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ನೀವು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಾದಮೇಲೆ ಶೆಜ್ವಾನ್ ಚಟ್ನಿ ಹಾಕ್ತಿದ್ದೀನಿ. ಇದು ಚಿಂಗ್ಸ್ ಬ್ರ್ಯಾಂಡ್ದು, ಚೆನ್ನಾಗಿರುತ್ತೆ. ಇದು ಹಾಕಿದ್ರೆ ಶೆಜ್ವಾನ್ ಫ್ರೈಡ್ ರೈಸ್ ಥರ ಟೇಸ್ಟ್ ಬರುತ್ತೆ, ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನೊಂದು 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಸ್ಪೈಸಿಯಾಗಿರಲಿ ಅಂತ. ಮೋರಲ್ಲೆಲ್ಲ ಸಿಗುತ್ತೆ ನಿಮಗಿದು, ಯಾವುದೇ ಸೂಪರ್ ಮಾರ್ಕೆಟ್ಗೆ ಹೋದ್ರೂ ಸಿಗುತ್ತೆ. ಶೆಜ್ವಾನ್ ಸಾಸ್ ಕೂಡ ಸಿಗುತ್ತೆ, ಶೆಜ್ವಾನ್ ಚಟ್ನಿ ಕೂಡ ಸಿಗುತ್ತೆ. ಎರಡರಲ್ಲಿ ಯಾವ್ದು ಹಾಕಿದ್ರೂ ಓಕೆ. ಈಗ ನಾನು ಇದಕ್ಕೆ ಸೋಯಾ ಸಾಸ್ ಹಾಕ್ತಿದ್ದೀನಿ. ಕಲರ್ ನಿಮಗೆ ಎಷ್ಟು ಡಾರ್ಕ್ ಬೇಕು ನೋಡಿಕೊಂಡು ಹಾಕೋಬೋದು. ನಿಮ್ಮ ಹತ್ರ ಡಾರ್ಕ್ ಸೋಯಾ ಸಾಸ್ ಇದ್ದರೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಲೈಟ್ ಸೋಯಾ ಸಾಸ್ ಆದ್ದರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಈಗ ಒಂದು 3 ಚಮಚದಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಾನು ಸಣ್ಣದಾಗಿ ಹೆಚ್ಚಿರೋವಂಥದ್ದು ನಾನು ಚಾಪರಲ್ಲಿ ಹೆಚ್ಕೊಂಡಿದ್ದೀನಿ. ಸೊ ಇದಿಷ್ಟು ಬೆಳ್ಳುಳ್ಳಿ ಎಲ್ಲ ಹಾಕಿ ಬೌಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಈರುಳ್ಳಿ ಕೂಡ ಫ್ರೈ ಆಗ್ತಾಯಿದೆ. ಇದೇ ಟೈಮಲ್ಲಿ ನಾನು ಬಟಾಣಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಬೇರೆ ಯಾವುದೇ ವೆಜಿಟೇಬಲ್ ಹಾಕ್ತಾಯಿಲ್ಲ, ನೀವು ಬೇಕಂದರೆ ಹಾಕೋಬೋದು. ನನ್ನ ಹತ್ರ ಸದ್ಯಕ್ಕೆ ಕ್ವಿಕ್ಕಾಗಿ ಆಗೋ ಥರ ಬಟಾಣಿ ರೆಡಿ ಇದ್ದಿದ್ದರಿಂದ ನಾನು ಫ್ರೆಶ್ ಬಟಾಣಿ ಸೀಸನ್ ಬೇರೆ ಈಗ, ಅದಕ್ಕೋಸ್ಕರ ಬಟಾಣಿ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ಬೇರೆ ಯಾವುದೇ ವೆಜಿಟೇಬಲ್ ಆಫ್ ಯುವರ್ ಚಾಯ್ಸ್ನ ಹಾಕೋಬೋದು. ಪಕ್ಕದಲ್ಲಿ ನಾನು ಒಂದು ಸಣ್ಣ ತಡ್ಕ ಪ್ಯಾನ್ಗೆ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಕಂಪ್ಲೀಟಾಗಿ ಸ್ಟೀಮಿಂಗ್ ಹಾಟ್ ಅಂತಾರಲ್ಲ, ಮೇಲೆ ಫುಲ್ಲು ಹೊಗೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹೀಟ್ ಮಾಡಬೇಕು. ಚೆನ್ನಾಗಂದರೆ ಫುಲ್ ಹೀಟ್ ಆಗಬೇಕು. ಮ್ಯಾಕ್ಸಿಮಮ್ ಎಷ್ಟು ಹೀಟ್ ಆಗೋಕ್ಕೆ ಸಾಧ್ಯವೋ ಅಷ್ಟು ನೋಡ್ತಿರ್ತೀರಲ್ಲ, ಇಷ್ಟು ಹೀಟ್ ಆಗಬೇಕು. ಈ ಹೀಟ್ ಆಗಿರೋಂಥ ಆಯಿಲ್ನ ನಾನೇನಿಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದರಲ್ಲಿ ಆ್ಯಡ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಅದೇ ಹೀಟಲ್ಲಿ ಚೆನ್ನಾಗಿ ಈ ಬೆಳ್ಳುಳ್ಳಿ ಎಲ್ಲ ಕುಕ್ಕಾಗಿ ಸಾಸಸ್ ಎಲ್ಲ ಹೊಂದ್ಕೊಳ್ಳುತ್ತೆ. ಅದಾದಮೇಲೆ ನಾನು ಇದನ್ನು ಒಂದು ಮಿಕ್ಸ್ ಕೊಟ್ಟರೆ ಸಾಕು, ರೆಡಿ ಆಗುತ್ತೆ. ಅದನ್ನು ನಾನು ಯಾವಾಗ ಆ್ಯಡ್ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ. ಈಗ ಅದು ಸ್ವಲ್ಪ ಹೀಟ್ ಕಡಿಮೆ ಆದಮೇಲೆ ನಾನು ಮುಚ್ಚಳ ಎಲ್ಲ ಓಪನ್ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ, ಇದು ಈಗ ಗಾರ್ಲಿಕ್ ಶೆಜ್ವಾನ್ ಸಾಸು ರೆಡಿಯಾಗಿದೆ. ಸ್ಮೆಲ್ ಫುಲ್ ಘಮ ಘಮ ಅಂತ ಬರ್ತಿದೆ, ಯಾಕಂದರೆ ಬಿಸಿ ಬಿಸಿ ಆಯಿಲ್ ಹಾಕಿದಾಗ ಬೆಳ್ಳುಳ್ಳಿ ಎಲ್ಲ ಕುಕ್ಕಾಗಿ ಹೋಗಿರುತ್ತೆ. ಈಗ ನಾನು ಒಂದು ಅರ್ಧದಿಂದ 3/4 ಕ್ಯಾಪಷ್ಟು ವಿನೆಗರ್ನ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟು ಸಾಸಸ್ಸು ನಾವು ಸಪ್ರೇಟಾಗಿ ಹಾಕೋ ಬದಲು ಈ ರೀತಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ. ನೀವು ಇದೇ ರೀತಿ ಸಾಸ್ನ ಪ್ರಿಪೇರ್ ಮಾಡಿ ಮ್ಯಾಗಿಗೂ ಕೂಡ ಹಾಕ್ಕೊಂಡು ತಿನ್ಬೋದು. ಚಿಲ್ಲಿ ಗಾರ್ಲಿಕ್ ಮ್ಯಾಗಿ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ಈಗ ಬಟಾಣಿ ಕೂಡ ಕುಕ್ಕಾಗಿದೆ. ಹಸಿ ಬಟಾಣಿ ಆಗಿದ್ದರಿಂದ ಬೇಗ ಕುಕ್ ಆಗುತ್ತೆ. ಇದಕ್ಕೆ ನೀವು ಒಣಗಿರೋ ಬಟಾಣಿನ ನೆನೆಸಿಟ್ಟು ಬೇಯಿಸಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಫ್ರೆಶ್ ಬಟಾಣಿನೇ ಚೆನ್ನಾಗೆ. ಈಗ ನಾನು ಕುಕ್ ಮಾಡಿರೋಂಥ ಬಿಸಿ ಅನ್ನನ ಹಾಕಿದ್ದೀನಿ. ಇದಕ್ಕೆ ಕೋಲ್ಡ್ ಅನ್ನ ಅಂದರೆ ತಂಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ರೆಸ್ಟೋರೆಂಟ್ಸಲ್ಲೆಲ್ಲ ಫ್ರೈಡ್ ರೈಸಿಗೆ. ಹಿಂದಿನ ದಿನದ ರೈಸ್ನ ಆ್ಯಡ್ ಮಾಡೋದು. ಬಿಸಿ ಅನ್ನ ಹಾಕಿದ್ರೆ ಸ್ವಲ್ಪ ಮುದ್ದೆ ಆಗೋಗುತ್ತೆ, ಉದ್ರಾಗಲ್ಲ ಅಂತ. ಈಗ ನಾನು ಈ ಅನ್ನನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದರೊಳಗೆ. ಈಗ ನಾನು ಮಾಡಿಟ್ಕೊಂಡಿರೋವಂಥ ಸಾಸ್ನ ಆ್ಯಡ್ ಮಾಡಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ, ಉಪ್ಪು ಎಲ್ಲ ಕರೆಕ್ಟ್ ಇದೆಯೋ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಆಯಿತು. ಇದಕ್ಕೆ ಬೇಕಂದರೆ ನೀವು ಸ್ಪ್ರಿಂಗ್ ಅನಿಯನ್ಸ್ನ ಲಾಸ್ಟಿಗೆ ಸ್ಪ್ರಿಂಕಲ್ ಮಾಡಿದ್ರೆ ಮೇಲಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನನಗೆ ಸ್ಪ್ರಿಂಗ್ ಅನಿಯನ್ಸ್ ಅವೈಲೇಬಲ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಆ್ಯಡ್ ಮಾಡಿಲ್ಲ. ಕೊತ್ತಂಬರಿ ಸೊಪ್ಪು ಏನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇದು ಚೈನೀಸ್ ರೆಸಿಪಿ ಆಗಿದ್ದರಿಂದ ದೇಸಿ ಥರ ಕೊತ್ತಂಬರಿ ಸ್ಟೈಲ್ ಸೊಪ್ಪು ಹಾಕ್ಬಿಟ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅಂತ.
ಸೊ ಇದಿಷ್ಟು ಫ್ರೈಡ್ ರೈಸು ತುಂಬ ಕ್ವಿಕ್ಕಾಗುತ್ತೆ, ತುಂಬ ಈಸಿಯಾಗುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಒಂದು ಸಲ ಆದರೂ ಮಾಡಿ ನೋಡಲೇಬೇಕು ನೀವು. ಈ ಐಟಮ್ನ ನೀವೇನಾದರೂ ಮನೇಲಿ ಟ್ರೈ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟ ಮೇಲೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ನನಗೆ ಅವಾಗ ಖುಷಿ ಆಗುತ್ತೆ. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ಶೇರ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಮೋಟಿವೇಶನ್ ಸಿಗುತ್ತೆ. ಈಗ ನಾನು ಒಂಚೂರು ವಿನೆಗರ್ ಕಡಿಮೆ ಅನಿಸ್ತು, ಒಂದು 1/4 ಕಪ್ಪಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. 1/4 ಕ್ಯಾಪಷ್ಟು, ಕಪ್ಪಷ್ಟೆಲ್ಲ ಜಾಸ್ತಿ ಆಗೋಗ್ಬಿಡುತ್ತೆ. ನೀವು ವಿನೆಗರ್ ಟೇಸ್ಟ್ ಇಷ್ಟ ಆಗಲ್ಲ ಅಂದರೆ ಲೆಮನ್ನ ಕೂಡ ಹಾಕ್ಕೋಬಹುದು. ಈಗ ನಾನು ಇದನ್ನು ಸರ್ವ್ ಮಾಡ್ತಿದ್ದೀನಿ. ಚರಿತು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದು. ಲೈಟಾಗಿ ಸ್ಪೈಸಿ ಇದ್ರೂ ತಿಂತಾನೆ ಅವನೀಗ. ಸೊ ಚರಿತಿಗೆ ಸ್ನಾನ ಮಾಡಿಸೋ ಟೈಮು ಕರ್ಕೊಂಡು ಹೋಗ್ತಾಯಿದ್ದೀನಿ. ನೀವು ಬಹಳಷ್ಟು ಜನ ಅವನಿಗೆ ಎಷ್ಟು ವರ್ಷ ಆಗಿದೆ ಈಗ, ಯಾಕೆ ಸ್ಕೂಲಿಗೆ ಸೇರಿಸ್ತಿದ್ದಾರೆ, ಬೇಗ ಸೇರಿಸ್ತಿದ್ದಾರಾ, ಲೇಟಾಗಿ ಸೇರಿಸ್ತಿದ್ದಾರಾ, ಎಲ್ಲ ಕ್ವೆಶನ್ಸ್ ಇರ್ಬೋದು. ಚರಿತಿಗೀಗ 2 ವರ್ಷ 4 ತಿಂಗಳು, ಇನ್ನೂ 2.5 ವರ್ಷ ಕಂಪ್ಲೀಟ್ ಆಗಿಲ್ಲ. ಪ್ಲೇ ಹೋಮ್ ಅಥವಾ ಪ್ಲೇ ಗ್ರೂಪ್ ಅಂತ ಏನಂತಾರೆ ಸ್ಕೂಲ್ಸಲ್ಲಿ, ಅದಕ್ಕೆ ಏಜು 2 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. 3 ಇಯರ್ಸ್ ಕಂಪ್ಲೀಟ್ ಆದರೆ ಪ್ರೀ KG ಅಥವಾ ನರ್ಸರಿ ಅಂತಾರಲ್ಲ, ಅದಕ್ಕೆ ಜಾಯಿನ್ ಮಾಡಿಸ್ಕೊತಾರೆ. ನಾನು ಹೋಗಿ ವಿಚಾರಿಸ್ಕೊಂಡು ಬಂದಿದ್ದೆ, ಯಾವಾಗಾದರೂ ಒಂದು ಸಲ ಅವನಿಗೆ ಕರ್ಕೊಂಡು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು. ಒಂದೇ ಸಲ ಅವನಿಗೆ ಜೂನಿಗೆ ಕರ್ಕೊಂಡು ಹೋಗ್ಬಿಟ್ರೆ ಹೊಸ ಮಕ್ಕಳೆಲ್ಲ ಬಂದಿರ್ತಾರೆ, ಅವರು ಅಡ್ಜಸ್ಟ್ ಆಗಿರಲ್ಲ, ಅಳ್ತಿರ್ತಾರೆ. ಅವ್ರು ಅಳೋದು ನೋಡಿ ಇವ್ನು ಟೆನ್ಷನ್ ಮಾಡ್ಕೊಳ್ಳೋದು, ಇವನು ಒಳಗೆ ಸ್ಟಾರ್ಟ್ ಮಾಡಿರ್ತಾರೆ, ಎಲ್ಲ ಆಗುತ್ತೆ ಅಂತ ನಾನು ಮಧ್ಯದಲ್ಲಿ ಹೋಗಿ ಕರ್ಕೊಂಡು ಬರ್ತಾ ಇರೋಣ ಅಂತ ಮಾತಾಡ್ಕೊಂಡು ಬಂದಿದ್ದೆ ಸ್ಕೂಲ್ ಹತ್ರ. ಅವರು ಓಕೆ ಯಾವಾಗಾದರೂ ಕರ್ಕೊಂಡು ಬನ್ನಿ ಅಂತಿದ್ರು. ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ ಇದೇ ಟೈಮಲ್ಲಿ. ಸೊ ನನಗೆ ಹೌಸ್ ಹೆಲ್ಪ್ ಬಂದರೆ ನಾನು ಅಲ್ಲಿ ಹೋದಾಗ ಈ ಟೆನ್ಷನ್ ಏನೂ ಇರೋದಿಲ್ಲ. ಸೊ ಅವ್ರು ಬಂದಿದ್ದಾರೆ ಅಂತ ನಾನು ಇವತ್ತು ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ರೆಡಿ ಮಾಡಿಸ್ತಾ ಇದ್ದೀನಿ. ಸ್ನಾನಕ್ಕೆ ಕರ್ಕೊಂಡು ಬಂದಿದ್ದೀನಿ. ವಿಂಟರಲ್ಲಿ, ಸಮ್ಮರಲ್ಲಿ ಯಾವ ಸೀಸನ್ನೇ ಇರಲಿ, ನಾನು ಒಂದು ಸ್ಕಿನ್ನಿಗೆ ಮಾಮಾಅರ್ತ್ ಪ್ರಾಡಕ್ಟ್ಸೇ ಯೂಸ್ ಮಾಡೋದು. ಇವತ್ತು ನಾನು ಒಂದು ಸ್ನಾನಕ್ಕೆ ಮಾಮಾಅರ್ತ್ ಅವರ ಕೋಕೋ ಸಾಫ್ಟ್ ಬಾಡಿ ವಾಶ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಕೋಕೋನಟ್ ಇದೆ, ಹಾಗೆಯೇ ಹಳದಿ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಹಳೆಯ ಕಾಲದಲ್ಲೆಲ್ಲ ಅಜ್ಜಿದಿರು ಮಕ್ಕಳಿಗೆ ಕಡಲೆ ಹಿಟ್ಟು, ಕೊಬ್ಬರಿ ಎಣ್ಣೆ, ಅರಿಶಿನ ಇದನ್ನು ಯೂಸ್ ಮಾಡಿ ಸ್ನಾನ ಮಾಡಿಸೋರು. ಬಟ್ ಈಗ ಅದನ್ನೆಲ್ಲ ನಾವು ರೆಡಿ ಮಾಡಿಕೊಂಡು ಸ್ನಾನ ಮಾಡಿಸೋ ಅಷ್ಟು ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡಿರುವಂಥ ಈ ಮಾಮಾಅರ್ತ್ ಅವರ ಕೋಕೋ ಸಾಫ್ಟ್ ಬಾಡಿ ವಾಶ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನು ನರಿಷ್ಡ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದಿಲ್ಲ, ಸ್ಕಿನ್ ಡ್ರೈ ಆಗೋಕ್ಕೂ ಕೂಡ ಬಿಡೋದಿಲ್ಲ. ಇಡೀ ದಿನ ಸ್ಕೂಲಲ್ಲಿದ್ದರು, ಎಲ್ಲೇ ಆಟ ಆಡ್ತಿದ್ರು ಧೈರ್ಯವಾಗಿರ್ಬೋದು, ಯಾವುದೇ ರೀತಿಯಾದ ಸ್ಕಿನ್ ಇನ್ಫೆಕ್ಷನ್ ಆಗೋದಿಲ್ಲ. ಇದರಲ್ಲಿ ನಾನು ಹೇಳ್ತಿರೋ ಹಾಗೆ ಯಾವುದೇ ರೀತಿಯಾದ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ, ಯಾವುದೇ ರೀತಿಯಾದ ಟಾಕ್ಸಿಕ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಲ್ಲ. ಧೈರ್ಯವಾಗಿ ಎವ್ರಿಡೇ ಯೂಸ್ ಮಾಡ್ಬೋದು. 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಯೂಸ್ ಮಾಡಿರೋದ್ರಿಂದ ನೀವು ಧೈರ್ಯವಾಗಿ ಪರ್ಚೇಸ್ ಮಾಡ್ಬೋದು ನಿಮ್ಮ ಮಕ್ಕಳಿಗೋಸ್ಕರ. ನಿಮಗೆ ಮಾಮಾಅರ್ತ್ ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ. ಅವರು 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ 2025 ಒಳಗೆ. ಅದಕ್ಕೋಸ್ಕರ ಪ್ರತಿ ಆರ್ಡ್ರನ್ನೂ ಅವರು ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ, ನಿಮಗೆ ಮೇಲ್ ಕೂಡ ಮಾಡ್ತಾರೆ, ನೀವು ಟ್ರ್ಯಾಕ್ ಮಾಡ್ಬೋದು. ಅವ್ರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಜೊತೆಯಲ್ಲಿ ಎಲ್ಲ ಸ್ಟೋರ್ಸಲ್ಲೂ ಕಾಣುತ್ತೆ. ಈಗ ನಾನು ರೀಸೆಂಟಾಗಿ ಅಪೋಲೋದಲ್ಲಿ ಅವ್ರ ಪ್ರಾಡಕ್ಟ್ಸ್ ನೋಡಿದೆ, ಅವಾಗ ಜ್ಞಾಪಿಸ್ಕೊತಾ ಇದ್ದೆ, ನಾವು ಆನ್ಲೈನಲ್ಲಿ ತರಿಸೋ ಪ್ರಾಡಕ್ಟ್ಸ್ ಎಲ್ಲ ಇಲ್ಲೇ ಅವೈಲೇಬಲ್ ಇದೆ ನೋಡಿ ಅಂತ. ಸೊ ನೀವೆಲ್ಲಿ ನೋಡಿದ್ರಿ ರೀಸೆಂಟಾಗಿ ಮಾಮಾಅರ್ತ್ ಪ್ರಾಡಕ್ಟ್ ಯಾವ ಸ್ಟೋರಲ್ಲಿ ಅಂತ ಕಮೆಂಟ್ಸಲ್ಲಿ ಬರ್ತೀವಿ. ಮಮ್ಮ ಚೂತು, ಮಮ್ಮ ಚೂತು, कौन सा बेटा, कौन सा, मम्मा, मम्मा चूतू, अजी अजी. ಅವರ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಸಿಗುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಅದರಲ್ಲೂ ಕೂಡ ಸಿಗುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ 20% ಆಫ್ ಸಿಗುತ್ತೆ. ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ಎಲ್ಲ ಲಿಂಕ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡೋದನ್ನು ಮರಿಬೇಡಿ. ಪಪ್ಪ ಹಲೋ ಚರಿತು, ಹಾಯ್ ಚರಿತು, ಹಾಯ್ ಪಪ್ಪ, ಹಾಯ್ ಪಪ್ಪ, ಹಾಯ್ ಪಪ್ಪ, ಹಾಯ್ ಚರಿತು, ಹಾಯ್ ಪಪ್ಪ, ಹಾಯ್ ಪಪ್ಪ, ಹಾಯ್ ಟಾಟಾ ಬಾಯ್, ಟಾಟಾ ಬಾಯ್, ಟಾಟಾ ಬಾಯ್, ಟಾಟಾ ಬಾಯ್.
ಸೊ ಚರಿತ್ ರೆಡಿಯಾಗಿದ್ದಾನೆ, ಇನ್ನೇನು ನಾನು ರೆಡಿಯಾಗಿ ಹೊರಡೋ ಟೈಮು. ಅವನ ಸ್ನ್ಯಾಕ್ ಬಾಕ್ಸಿಗೆ ಇವತ್ತು ನಾನು ಗ್ರೇಪ್ಸ್ನ ಸರ್ಕಲ್ ಆಗಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಪ್ಯಾಕ್ ಮಾಡಿಕೊಟ್ಟಿದ್ದೀನಿ. ನೋಡೋಣ. ಇಲ್ಲಿ ನೋಡಿಲಿ ನಿನ್ನ ಬ್ಯಾಗು, ಹೊಸ ಬ್ಯಾಗು. ಆನಿ ಬ್ಯಾಗ್, ಎಲಿಫೆಂಟ್, ಆನೆ ಬ್ಯಾಗ್. ಆನೆ ಎಲ್ಲಿದೆ? ಆನೆ ಎಲ್ಲಿ ಬಿಟ್ಟು? ಆನೆ ಹೋಗೋಣ, ಸ್ಕೂಲ್ಗೆ ಹೋಗೋಣ. ಫ್ರೆಂಡ್ಸ್ ಇದಾರಲ್ಲಿ, ಅಕ್ಕ ಅಣ್ಣ ಫ್ರೆಂಡ್ಸ್. ಆಟ ಆಡಕ್ಕೆ ಹೋಗೋಣ. ಇದೇ ಚರಿತಿನ ಸ್ಕೂಲು, ತುಂಬಾನೇ ಚೆನ್ನಾಗಿದೆ, ಕಲರ್ಫುಲ್ ಆಗಿ. ಸರಿ ಆಯ್ತು. ನಾನು ಅವನ ಜೊತೆಗೆ ಇದ್ದಿದ್ದರಿಂದ ಜಾಸ್ತಿ ಹಠ ಮಾಡಲಿಲ್ಲ. ನಾನು ಅವ್ನ ಕಣ್ಣಿಗೆ ಕಾಣಿಸ್ತಿದ್ರೆ ಸ್ವಲ್ಪ ಅಳೋ ಥರ ಎಲ್ಲ ಮಾಡ್ತಿದ್ದ. ಬಟ್ ಎಂಜಾಯ್ ಮಾಡ್ದ, ಭಯ ಪಡಲಿಲ್ಲ. ಫ್ರೆಂಡ್ಸ್ ಜೊತೆಗೆ ಎಲ್ಲ ಆರಾಮಾಗೇ ಇದ್ದ. ಈಗ ನಾವು ನೆಕ್ಸ್ಟ್ ಡೇ ಒಂದು ಮದುವೆ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಅಪ್ಪಾಜಿ ಒಬ್ಬರೇ ಹೊರಟಿದ್ರು. ಬೇಗ ಹೋಗಿ ಬೇಗ ಬಂದುಬಿಡೋಣ, ಬರ್ತೀಯಾ ಅಂತ ಕೇಳಿದ್ರು. ಸೊ ನಾನು ಜಾಯ್ನ್ ಆಗಿದ್ದೀನಿ ಅಪ್ಪಾಜಿ ಜೊತೆಗೆ. ಅಪ್ಪಾಜಿಯವರ ದೊಡ್ಡಪ್ಪನ ಮೊಮ್ಮಗಳ ಮದುವೆ ಇದು. ತುಂಬ ಡಿಫ್ರೆಂಟಾಗಿತ್ತು ಮದುವೆ ಆಗಿದ್ದ ಜಾಗ. ಈ ಟೆಂಪಲ್ ಮುಂದೆನೇ ನಾವು ತುಂಬ ಸಲ ಓಡಾಡಿದ್ವಿ, ಬಟ್ ಒಳಗಡೆ ಹೇಗಿದೆ ಏನೂ ನೋಡಿರಲಿಲ್ಲ. ಒಳಗಡೆ ಹೋದರೆ ತುಂಬ ಸ್ಪೇಷಿಯಸ್ ಜಾಗ ಇತ್ತು. ಹಿಂದೆ ವೆಡ್ಡಿಂಗ್ ಹಾಲ್ ಕೂಡ ಇತ್ತು. ನಾವು ಹೋಗೋ ಅಷ್ಟರಲ್ಲಿ ಜಸ್ಟ್ ಮುಹೂರ್ತ ಮುಗ್ದೋಗಿತ್ತು. ಹುಡುಗಂಗೆ ಎಲ್ಲ ವಿಶ್ ಮಾಡಿಬಿಟ್ಟು ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದಿದ್ವಿ. ಅಲ್ಲಿ ಮಧ್ಯಾಹ್ನಕ್ಕೆ ರುಮಾಲಿ ರೋಟಿ ಮಾಡ್ತಾಯಿದ್ರು. ರುಮಾಲಿ ರೋಟಿ ಮಾಡೋದು ನೋಡೋಕ್ಕೆ ಖುಷಿ, ಒಂಥರ ಎಷ್ಟು ಫಾಸ್ಟಾಗಿ ಮಾಡ್ತಾ ಇರ್ತಾರೆ. ಸೊ ಸ್ಟೇಜ್ ಮೇಲೆ ಗಂಡು ಹೆಣ್ಣು ಬಂದಮೇಲೆ ಎಲ್ಲರಿಗೂ ವಿಶ್ ಮಾಡಿ ಮನೆಗೆ ವಾಪಸ್ ಬಂದ್ವಿ. ಇಲ್ಲಿ ಚರಿತು ಅಮ್ಮನ ಜೊತೆ ಆಟ ಆಡ್ತಿದ್ದಾನೆ. ಟೈಟ್ ಫಿಟ್ಟಿಂಗ್ ಪ್ಯಾಂಟ್ ಹಾಕ್ಬಿಟ್ಟಿದೆ. ಈಗ ಅದು ಬ್ಲೂ ಕಲರ್ ಆಗಿದೆ, ಮ್ಯಾಚಿಂಗ್ ಚಡ್ಡಿ. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ನಾನು ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ಮಾಡ್ತಿದ್ದೀನಿ, ಪನ್ನೀರ್ ಬುರ್ಜಿ. ಇದು ಎಗ್ ಬುರ್ಜಿ ಥರ, ಬಟ್ ವೆಜಿಟೇರಿಯನ್ಸ್ ಫ್ರೆಂಡ್ಲಿ. ವೆಜಿಟೇರಿಯನ್ಸ್ ಕೂಡ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಪ್ರೋಟೀನ್ ರಿಚ್ ಕೂಡ, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ನಾನು ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಆಮೇಲೆ ನಾನು ಸ್ವಲ್ಪ ಸಾಲ್ಟು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಟರ್ಮರಿಕ್ ಎಲ್ಲ ಹಾಕ್ತಾ ಹೋಗ್ತೀನಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫಸ್ಟ್ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಟರ್ಮರಿಕ್ ಆ್ಯಡ್ ಮಾಡಿ ಮತ್ತೆ ಫ್ರೈ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಇಷ್ಟೊತ್ತಿಗೆ ಆಲ್ರೆಡಿ ಸ್ವಲ್ಪ ಹಸಿ ವಾಸನೆ ಹೋಗಿರುತ್ತೆ, ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಾನು ಒಂದು 3 ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಬಿಟ್ಟು ಚಾಪರಲ್ಲಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಹುಳಿ ಅಷ್ಟು ಇಷ್ಟ ಆಗಲ್ಲ ಅಂದರೆ ನೀವು ಬೇಕಾದರೆ 2 ಟೊಮ್ಯಾಟೊ ಹಾಕ್ಕೋಬೋದು. ಇದು ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದನ್ನು ನಾನು ಮತ್ತೆ ಹಸಿ ವಾಸನೆ ಹೋಗಿ ಟೊಮ್ಯಾಟೊ ಜ್ಯೂಸ್ ಎಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತಿದ್ದೀನಿ. ಇದು ನಾವು ಸ್ವಲ್ಪ ಜಾಸ್ತಿ ಹೊತ್ತು ಸಾಟೆ ಮಾಡ್ತಾ ಮಾಡೋವಂಥ ರೆಸಿಪಿ. ಸ್ವಲ್ಪ ಅರ್ಜೆಂಟ್ ಮಾಡೋಕ್ಕೆ ಹೋದರೆ ಹಸಿ ವಾಸನೆ ಇದ್ದರೆ ಟೇಸ್ಟ್ ಚೆನ್ನಾಗಿರಲ್ಲ, ಯಾಕೆಂದರೆ ಪನ್ನೀರ್ ಕೂಡ ನಾವು ಹಸಿದೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಅನ್ಸೋದಿಲ್ಲ. ಈಗ ನಾನು ಟೊಮ್ಯಾಟೊ ಕುಕ್ ಆಗ್ತಿರುವಾಗ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ.
ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಚಾಟ್ ಮಸಾಲ ಇಲ್ಲ ಅಂದರೆ ನೀವು ಆಮ್ಚೂರ್ ಪೌಡರ್ ಕೂಡ ಹಾಕ್ಬೋದು. ಈಗ ಈ ಮಸಾಲೆ ಎಲ್ಲನೂ ಅದೇ ಜ್ಯೂಸಸಲ್ಲಿ ಚೆನ್ನಾಗಿ ಕುಕ್ ಆಗಬೇಕು, ಫ್ರೈ ಮಾಡ್ತಾ ಹೋಗಬೇಕು. ನೀರು ಒಂಚೂರು ಆ್ಯಡ್ ಮಾಡಿಲ್ಲ. ನಾವು ಸ್ವಲ್ಪ ಎಣ್ಣೆ ಇನಿಷಿಯಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರೋದ್ರಿಂದ ಅದೇ ಎಣ್ಣೆಯಲ್ಲಿ ಎಲ್ಲನೂ ಫ್ರೈ ಆಗಿ 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 ತುಂಬ ಒಳ್ಳೆ ಗೊಜ್ಜು ಥರ ಆಗಿ ಚೆನ್ನಾಗಾಗುತ್ತೆ. ಈಗ ನೋಡ್ತಿರ್ಬೋದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜಿಗೆ ಬಂದಿದೆ. ಈಗ ನಾನು ಪನ್ನೀರನ್ನ ಈ ರೀತಿ ಬುರ್ಜಿ ಮಾಡೋದ್ರಿಂದ ಸ್ವಲ್ಪ ಕೈಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ತುಂಬ ಪೌಡರ್ ಮಾಡ್ಕೊಂಡಿಲ್ಲ ನಾನು, ಸ್ವಲ್ಪ ಚಂಕ್ಸ್ ಸಿಗೋ ಥರನೇ ಇದೆ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿ ನಾನು ಮಿಕ್ಸ್ ಕೊಡ್ತಾಯಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ 300ರಿಂದ 350 ಗ್ರಾಮಷ್ಟು ಪನ್ನೀರಿದೆ. ಸೊ ತುಂಬ ಟೇಸ್ಟಿಯಾಗುತ್ತೆ ಇದು ರೆಸಿಪಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನಾನು ಒಂದು 1/4 ಚಮಚದಷ್ಟು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಇದು ಗರಂ ಮಸಾಲ ಆದಷ್ಟು ಲೇಟಾಗಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ. ಈಗ ಫೈನಲಿ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ಇದು ನೀವು ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಪರಾಟ ಜೊತೆ ಚೆನ್ನಾಗಿರುತ್ತೆ. ಇದನ್ನು ನೀವು ಪರಾಟ ಸ್ಟಫಿಂಗ್ ಥರನೂ ಯೂಸ್ ಮಾಡ್ಬೋದು. ಚಪಾತಿ ಒಳಗೆ ಸ್ಟಫ್ ಮಾಡಿ, ಚಪಾತಿ ಹಿಟ್ಟೊಳಗೆ ಸ್ಟಫ್ ಮಾಡಿ ಪರಾಟ ಮಾಡ್ಬೋದು. ಅಥವಾ ಇದನ್ನು ನೀವು ರೈಸಿಗೆ ಕಲಿಸ್ಕೊಂಡು ತಿಂದರೆ ಆಲ್ಮೋಸ್ಟ್ ಪನ್ನೀರ್ ಫ್ರೈಡ್ ರೈಸ್ ಥರನೇ ಟೇಸ್ಟ್ ಕೊಡುತ್ತೆ. ಒಂದು ಸಲ ನಾನು ಸ್ವಾತಿಗೆ ಮಾಡಿಕೊಟ್ಟಿದ್ದೆ, ಅವಳು ರೈಸ್ ಜೊತೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದಿದ್ಲು. ಚೆನ್ನಾಗಿರುತ್ತೆ, ಇದು ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.